ಸ್ನೇಹಿತರೆ ನಮಸ್ತೆ, ನಿಮ್ಮೆಲ್ಲರಿಗೂ ಶುಭ ದಿನ. ನಾನು ಒಂದು ಮನವಿ ಕಳಿಸಿದ್ದೆ. ವಿಶೇಷವಾಗಿ ತುಂಬ ಖುಷಿಯಾಗುವ ವಿಷಯ. ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿ ಕರ್ನಾಟಕ, ಇಲ್ಲಿ ಬೆಂಗಳೂರಲ್ಲಿ ಕಳಿಸಿದ್ದೆ. ರಾಜ್ಯದ ವಿಕಲಚೇತನರಿಗೆ ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಸ್ಪರ್ಧಿಸಲು ನಾಮನೇಷನ ಮುಂಗಡ ಠೇವಣಿಯಲ್ಲಿ ರಿಯಾಯಿತಿ ನೀಡುವಂತೆ ಕೋರಿರುವ ಬಗ್ಗೆ ಅಂತ ಕಳಿಸಿದ್ದೆ. ಈಗ ನಾನು ಪೋಸ್ಟ್ ಮಾಡ್ತೀನಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಮನವಿ ಪತ್ರಗಳನ್ನು ಇದರೊಂದಿಗೆ ಲಗತ್ತಿಸಿ ಕಳಿಸಿಕೊಡಲಾಗಿದೆ. ಸದರಿ ಮನವಿ ಪತ್ರದಲ್ಲಿ ರಾಜ್ಯದ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ವಿಕಲಚೇತನರಿಗೆ ಸ್ಪರ್ಧೆ ಮಾಡಲು ನಾಮನಿರ್ದೇಶನ ಮುಂಗಡ ಠೇವಣಿಯಲ್ಲಿ ರಿಯಾಯಿತಿ ನೀಡುವಂತೆ ಮನವಿಯನ್ನು ಸಲ್ಲಿಸಿರುತ್ತಾರೆ. ಈ ವಿಷಯವು ತಮ್ಮ ಕಚೇರಿಯ ವ್ಯಾಪ್ತಿಗೆ ಒಳಪಡುವುದರಿಂದ ಇದರ ಕುರಿತು ನಿಯಮಾನುಸಾರ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಮ್ಮನ್ನು ಕೋರಲು ಡೈರೆಕ್ಷನ್ ಕೊಟ್ಟಿದ್ದಾರೆ. ತಮ್ಮ ವಿಶ್ವಾಸಿ ರಾಘವ RV, ಸಹಾಯಕ ಮುಖ್ಯ ಚುನಾವಣಾಧಿಕಾರಿ ಅಂತ ಕೊಟ್ಟಿದ್ದಾರೆ. ನನ್ನ ಹತ್ರ ಐತೆ, ನನಗೆ ಲೆಟ್ರ್ ಬಂದೈತೆ, ನಾನು ಪೋಸ್ಟ್ ಮಾಡ್ತೀನಿ. ಪ್ರತಿಯೊಬ್ಬರು ಸ್ನೇಹಿತರೆ ನೋಡಿ, ಹೋರಾಟ ಮಾಡ್ತಾರೆ. ಯಾವುದಕ್ಕೆ ಹೋರಾಟ ಮಾಡಬೇಕು? ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ ಮಾಡಿದ್ರೆ ನ್ಯಾಯ ಸಿಗ್ತದೆ, ಆ ರೀತಿ ಹೋರಾಟ ಮಾಡಬೇಕು. ಹೋಗಿ ಒಂದು 10 ಜನ 100 ಜನ 200 ಜನ ಕೂತ್ಕೊಂಡು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿ ನಿಮ್ಮ ವೈಯಕ್ತಿಕ ನಾನು ಇಲ್ಲ, ನೀವು ಮಾಡಬೇಡಿ, ಇದೇ ಸರಿ ಅಂತ ಹೇಳ್ತಾಯಿಲ್ಲ. ಆದರೆ ಕಾನೂನಾತ್ಮಕವಾಗಿ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾರೆ, ಲೇಖನದ ಮೂಲಕ ಕಾರ್ಯನಿರ್ವಹಿಸಿ ಅಂತ ಹೇಳ್ತಾರೆ. ಲೇಖನದ ಮೂಲಕ ನೀವು ಕಾರ್ಯನಿರ್ವಹಿಸಿ, ನಿಮಗೆ ನ್ಯಾಯ ಸಿಗ್ತದೆ ಅಂತ ಹೇಳ್ತಾರೆ. ಮೊದಲು ನಾವು ಶಿಕ್ಷಣ ಕಲಿಬೇಕು. ನಾವೇನು ಮಾಡಬೇಕು? ಶಿಕ್ಷಣ ಕಲಿಬೇಕು. ನಾವು ಶಿಕ್ಷಣ ಕಲಿಯೋದಿಲ್ಲ, ನಮ್ಗೆ ಅದು ಇಷ್ಟವೂ ಇಲ್ಲ. ಶಿಕ್ಷಣದಿಂದ ಏನು ಸಿಗ್ತದೆ ಅಂತೀರಿ? ಯಾರಿಗೆ ಸಂಬಂಧಪಡುತ್ತೋ ಅವರಿಗೆ ನಾವು ಪ್ರಶ್ನೆ ಕೇಳಬೇಕು. ಯಾರಿಗೆ ಸಂಬಂಧಪಡುತ್ತೋ ಅವರಿಗೆ ನಾವು ಪ್ರಶ್ನೆ ಕೇಳಿದ್ರೆ ನಮಗೆ ಉತ್ತರ ಸಿಗ್ತದೆ. ಸಿಗದೆ ಯಾವುದೂ ಇಲ್ವಲ್ಲ, ಈ ರೀತಿಯಾಗಿದೆ. ಆಮೇಲೆ ವಿಶೇಷವಾಗಿ ಇನ್ನೊಂದು ನಾನು ಈ ವಿಡಿಯೋದಲ್ಲೇ ಹೇಳ್ತೀನಿ. ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, BBMP ಚುನಾವಣೆಗಳಲ್ಲಿ ಕರ್ನಾಟಕದಲ್ಲಿರುವ ಎಲ್ಲ ವಿಕಲಚೇತನರು, ವಿಶೇಷಚೇತನರು, ಡಿಸಬಲ್ ಇವರೆಲ್ಲರೂ ಸ್ಪರ್ಧಿಸಬೇಕು. ಈಗ ನಮ್ಗೆ ಅದು ಕೊಡಿ, ಇದು ಕೊಡಿ, ಆ ಥರ ಕೊಡಿ, ಈ ಥರ ಕೊಡಿ ಅನ್ನೋದಕ್ಕಿಂತ ಗುರುತಿಸ್ಕೊಳ್ಬೇಕು. ಗುರುತಿಸಿ ಒಂದು ಚುನಾವಣೆಯಲ್ಲಿ ನಿಲ್ಲಬೇಕು. ಈಗ ಏನು ಹೇಳ್ತಾರೆ ಅಂದರೆ, ನಾನು ಇಷ್ಟು ಕೆಲಸ ಮಾಡಿದೆ, ನಾನು ಅಷ್ಟು ಕೆಲಸ ಮಾಡಿದೆ ಅಂತೆಲ್ಲ ಹೇಳ್ತಾರೆ. ನಾವು ಇಷ್ಟು ಕೆಲಸ ಮಾಡಿದ್ದೀವಿ, ಅಷ್ಟು ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಈಗ ನಾನು ಒಂದು ಸಿಂಪಲಾಗಿ ಒಂದು ಉದಾಹರಣೆ ಹೇಳ್ತೀನಿ. ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಅವರವರ ವಾರ್ಡಲ್ಲಿ ನಾನು 10 ವರ್ಷ ಕೆಲಸ ಮಾಡಿದ್ದೀನಿ, 20 ವರ್ಷ ಕೆಲಸ ಮಾಡಿದ್ದೀನಿ ಅಂತಾರೆ. ಅದನ್ನು ಗುರುತಿಸಿ ನೀವು ಸೇವೆ ಸರಿಯಾಗಿ ಮಾಡಿದರೆ, ನೀವು ಸರಿಯಾಗಿ ಜನರಿಗೆ ತಲುಪಿಸುವಂತೆ. ಈಗ ಒಂದು ವಿಕಲಚೇತನರು ಒಂದು ಮನೇಲಿ ಒಂದು ವಿಕಲಚೇತನ ಇದ್ದಾರೆ, ಅವ್ರ ಮನೇಲಿ ಒಂದು 5 ಜನ ಇದ್ದಾರೆ. ಒಬ್ಬರಿಗೆ ನೀವು ಸರಿಯಾಗಿ ಸವಲತ್ತನ್ನ ಸರ್ಕಾರದಿಂದ ಏನಾದರೂ ಕೊಡಿಸಿದ್ರೆ, ಒಬ್ಬರಿಗೆ ಕೊಡಿಸಿದ್ರೆ 5 ವೋಟ್ ಅಲ್ಲೇ ಬೀಳ್ತದೆ. ಖಂಡಿತ 150 ಜನ ಮಿನಿಮಮ್ 100 ಜನ ಇರ್ತಾರೆ ಒಂದು ಗ್ರಾಮ ಪಂಚಾಯತಿ. ನೀವು ಎಲ್ಲ BRWಗಳು ಒಂದು ಸರಿಯಾಗಿ ಅವ್ರಿಗೆ ಸವಲತ್ತುಗಳು ಕೊಡಿಸಿ, ಅವ್ರಿಗೆ ಸರ್ಕಾರದಿಂದ ಬರುವ ಎಲ್ಲನೂ ಕೊಡಿಸಿದ್ರೆ ನಿಮಗೆ ಇಷ್ಟೇ ಸಾಕು. ಇನ್ನು ಜಾಸ್ತಿ ಎಲ್ಲ ನೀವು ಹೋಗಂಗಿಲ್ಲ. ಗ್ರಾಮಗಳಲ್ಲಿ ನೋಡಿ 500 ಓಟು ನಿಮಗೆ ಬಿದ್ದುಬಿಡುತ್ತೆ. ನೀವು ಗುರುತಿಸ್ಕೊಳ್ಬೇಕಲ್ವಾ? ನಾನು ನೇರವಾಗಿ ಹೇಳ್ತಾ ಇರೋದು, ನೀವು ಗುರುತಿಸ್ಕೊಂಡ್ರೆ ಅಷ್ಟು ಜನಕ್ಕೆ ನೀವು ನ್ಯಾಯವಾಗಿ ಕೊಡಿಸ್ರೆ, ಮನೆಯಲ್ಲಿ ಒಬ್ಬರಿಗೆ ವಿಶೇಷ ಚೇತನ ಏನಾದರೂ ಕೊಡಿಸ್ರೆ 500 ಬಂದರೆ ಎಷ್ಟೋ ಪುಣ್ಯ. 500 ಓಟು ಒಂದು ಮನೆಯಲ್ಲಿ ಒಬ್ಬರಿಗೆ ನೀವು ಸರಿಯಾದ ಸವಲತ್ತು ಕೊಡಿಸ್ರೆ 500 ಓಟು ಬಂತು. ಇನ್ನೇನು ಬೇಕು ನಿಮಗೆ? 10 ವರ್ಷ ಕೆಲಸ ಮಾಡಿದ್ದೀನಿ, 20 ವರ್ಷ ಕೆಲಸ ಮಾಡಿದ್ದೀನಿ ಅಂತೀರಲ್ಲ, ಇದನ್ನು ಮಾಡಬೇಕು. ಆವಾಗ ನೀವು ಗುರುತಿಸಲ್ಪಡ್ತೀರ. ಗ್ರಾಮ ಪಂಚಾಯತಿಲಿ ಏನು ಹೇಳ್ತಾರೆ, PDOಗಳು ನಮ್ಮನ್ನು ಗುರುತಿಸೋದಿಲ್ಲ, EOಗಳು ನಮ್ಮನ್ನು ಗುರುತಿಸೋದಿಲ್ಲ, CO ನಮ್ಮನ್ನು ಗುರುತಿಸೋದಿಲ್ಲ ಅಂತ ಹೇಳ್ತೀವಿ. ಈಗ ನಿಮ್ಮನ್ನು ಗುರುತಿಸ್ಬೇಕು, ನೀವು ಚುನಾವಣೆಯಲ್ಲಿ ನಿಂತ್ಕೊಳ್ಳಿ. ಗೆದ್ದರೆ ಕೆಲಸ ಬಿಟ್ಬಿಡಿ. ನೀವು ಗೆದ್ದರೆ ಅದನ್ನು ರಾಜೀನಾಮೆನ ಕೊಟ್ಬಿಡಿ. ಗೆಲ್ಲಿಲ್ಲ ಅಂದರೆ ನೀವು ಗುರುತಿಸ್ಕೊಳ್ತೀರಲ್ಲ ಗ್ರಾಮ ಪಂಚಾಯತಿಯಲ್ಲಿ, ಯಾಕೆ ಮಾಡೋದಿಲ್ಲ ನೀವು? ನಾನು ಹೋರಾಟ ಮಾಡ್ತೀನಿ, ಸತ್ಯ, ನಿಜವಾಗ್ಲೂ ಹೋರಾಟ ಮಾಡ್ತಾಯಿದ್ದೀನಿ, ಎಲ್ಲ ಉತ್ತರ ಸಿಗ್ತಾಯಿದೆ. ಆಮೇಲೆ ನಾನು ಹಿಂದೆ ನಿಮಗೆ ದೋಸೆ ಎಲ್ಲ ಸಿಗ್ತದೆ ನೋಡಿ, ದೋಸೆ ಇಡ್ಲಿ ಎಲ್ಲ ಸಿಗ್ತದೆ ನೋಡಿ, ಎಲ್ಲ ಸಿಗ್ತದೆ ನಿಮಗೆ. ನೀವು ಹೋರಾಟ ಮಾಡೋದ್ರಿಂದ ನಿಮಗೆ ಎಲ್ಲ ಒಳ್ಳೆಯದಾಗುತ್ತೆ. ಅದರಿಂದ ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕು ಸ್ನೇಹಿತರೆ. ಸ್ಥಳೀಯದವರು ಫಸ್ಟು ನೀವು ಚುನಾವಣೆಗೆ ನಿಂತ್ಕೊಳ್ಳಿ, ಆಮೇಲೆ ಗೆಲ್ಲೋದು ಸೋಲೋದು ಆಮೇಲೆ ನೋಡೋಣ. ಇದು ನನ್ನ ಒಂದು ಚಿಕ್ಕ ವಿಡಿಯೋ.
ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ಶುಭ ದಿನ.